ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ವಿಧಾನಸಭೆಯಲ್ಲಿ ಸ್ಪೀಕರ್ ಆಯ್ಕೆಯನ್ನು ಬಿಜೆಪಿ ಬಹಿಷ್ಕರಿಸ್ತು, ಆದರೆ ವಿಧಾನ ಪರಿಷತ್ ಸಭಾಪತಿಗಳ ಆಯ್ಕೆಗೆ ಕ್ಯಾಂಡಿಡೇಟ್ ಹಾಕ್ತು. ಏನಿದೆ ಲೆಕ್ಕಾಚಾರ? ಎಸ್, ಈ ವಿಚಾರದಲ್ಲಿ ಬಿಜೆಪಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಆದರೆ ವಿಧಾನಸಭೆಯ ಒಳಗಡೆ ಸ್ಪೀಕರ್ ಹೆಸರುಗಳನ್ನು ಮತ್ತು ಸಭಾಪತಿಯ ಹೆಸರುಗಳನ್ನು AICC ಲೆಟರ್ ಹೆಡ್ಡಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥ ಆಕ್ಷೇಪವನ್ನು ಮೊದಲಿಂದಲೂ ಕೂಡ ಬಿಜೆಪಿ ಅದನ್ನು ಆಕ್ಷೇಪ ವ್ಯಕ್ತಪಡಿಸ್ಕೊಂಡು ಬಂದರು. ಬಹಿರಂಗವಾಗಿ ಅದನ್ನು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆಗಳನ್ನು ರಾಜಕೀಯವಾಗಿ ಬಳಕೆ ಮಾಡ್ತಕ್ಕಂಥ ಮತ್ತು ರಾಜಕೀಯವಾಗಿರುವ ಸಂದೇಶ ಕೊಡುವ ರೀತಿಯಲ್ಲಿ ಇದನ್ನು ಅವರ ಹೆಸರನ್ನು ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಅವರು ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ಅವರು ಅಂತಿಮವಾಗಿ ಭಾಳ ಸ್ಪಷ್ಟವಾಗಿ ಇವತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ನಿನ್ನೆ ಕೂಡ ಅಶೋಕ್ ಅವರು ಹೇಳಿದರು. ಹಾಗಾಗಿ ಇವತ್ತು ಚುನಾವಣಾ ಪ್ರಕ್ರಿಯೆ ನಡೆಯುವ ಸಂದರ್ಭ ಅಂದರೆ ಅಧಿಕೃತವಾಗಿ ಪ್ರಸ್ತಾಪವನ್ನು ಒಪ್ಪುವ ಸಂದರ್ಭ ಧ್ವನಿಮತದ ಮೂಲಕ ಏನು ಸ್ಪೀಕರ್ನ ಆಯ್ಕೆ ಮಾಡುವ ಆ ಪ್ರಕ್ರಿಯೆನಷ್ಟೇ ಅವರು ಬಿಜೆಪಿಯವರು ವಿಧಾನಸಭೆಯಲ್ಲಿ ವಿರೋಧಿಸಿದರು. ಅಂತಿಮವಾಗಿ ನೂತನ ಸ್ಪೀಕರ್ GS ಪಾಟೀಲ್ ಅವ್ರನ್ನ ಸ್ಥಾನಕ್ಕೆ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಮತ್ತು ಸುರೇಶ್ ಬಾಬು ಇಬ್ಬರು ಕೂಡ ಮುಖ್ಯಮಂತ್ರಿಗೆ ಸಾಥ್ ನೀಡಿದರು. ಎಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡು ಬಂದು GS ಪಾಟೀಲ್ ಅವರ ಸ್ಥಾನ ಅಲಂಕರಿಸುವ ಸಂದರ್ಭದಲ್ಲಿ ಸಾಕ್ಷಿಯಾಗುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಲಿಗೆ ಅಕಾಡೆಮಿಕ್ ಆಗಿ ಏನು ತೀರ್ಮಾನ ಮಾಡಬೇಕಾಗಿತ್ತು ಅಥವಾ ಪ್ರಕ್ರಿಯೆ ಮಾಡಬೇಕು ಆ ಪ್ರಕ್ರಿಯೆನಷ್ಟೇ ಮಾಡಿದ್ದಾರೆ. ರಾಜಕೀಯವಾಗಿ ಅವರ ನಿರ್ಧಾರವನ್ನು ವಿಧಾನ ಪರಿಷತ್ನಲ್ಲಿ ಅವರು ಪ್ರದರ್ಶನ ಮಾಡುವ ಪ್ರಯತ್ನವನ್ನು ಮಾಡಿದರು. ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಸಂಖ್ಯಾಬಲಗಳು ಕಾಂಗ್ರೆಸ್ಗೆ ಅನುಕೂಲವಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಆತ್ಮಸಾಕ್ಷಿಯ ಮತಗಳು ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಅವರು ಅಲ್ಲಿ ನಿನ್ನೆ ಅಭ್ಯರ್ಥಿ ಹಾಕಿದ್ರು. ಇವತ್ತು ಅಧಿಕೃತವಾಗಿ ಚುನಾವಣೆ ಆಯಿತು. ಅಲ್ಲಿ ನಿರೀಕ್ಷೆಯಂತೆ 38 ಮತಗಳು ಕಾಂಗ್ರೆಸ್ಗೆ ಬಂತು. ಅಂತಿಮವಾಗಿ NDA ಅಭ್ಯರ್ಥಿಗೆ 24, BJP ಪ್ಲಸ್ JDSನ 6 ಮತಗಳು, ಅಂದರೆ 30 ಮತಗಳು ಮಾತ್ರ ಬಂತು. ಪಕ್ಷೇತರ ಸದಸ್ಯರಾಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಅವರು ಚುನಾವಣಾ ಪ್ರಕ್ರಿಯೆ ದೂರ ಇದ್ದರು, ಅವ್ರು ಯಾರಿಗೂ ಮತ ಹಾಕಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ ಸಲೀಂ ಅಹ್ಮದ್ ಅವರು ಸಭಾಪತಿ ಆಗಿದ್ದಾರೆ. ಈ ಒಂದು ಪ್ರಕ್ರಿಯೆ ನಡೆದಿದೆ. ಆದರೆ ಈ ಪ್ರಕ್ರಿಯೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಮುಗಿಸಾಲಿದೆ. ಯಾಕೆಂತಂದರೆ ರಾಜಕೀಯವಾಗಿ ಎರಡೂ ಸದನಗಳಲ್ಲಿ ಒಂದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಸೊ ಆದರೆ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾಯಕರ ಮಧ್ಯೆ ಹೊಂದಾಣಿಕೆ ಕೊರತೆಯ ಕಾರಣಕ್ಕಾಗಿ ಅವರು ಒಂದು ಕಡೆ ಕ್ಯಾಂಡಿಡೇಟು, ಒಂದು ಕಡೆ ಕ್ಯಾಂಡಿಡೇಟ್ ಹಾಕದೇ ಇರತಕ್ಕಂಥದ್ದು, ಒಂದು ಕಡೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇನ್ನೊಂದು ಕಡೆ ಚುನಾವಣಾ ಪ್ರಕ್ರಿಯೆ ದೂರ ಇರತಕ್ಕಂಥ ನಿರ್ಧಾರಗಳಾಯಿತು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅಂತಿಮವಾಗಿ BJP ನಾಯಕರು ಸಮರ್ಥನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ವಿಧಾನಸಭೆಯೊಳಗಡೆ ಹೇಳ್ತಾ ಇರತಕ್ಕಂಥದ್ದು ಈ ಸಭಾಧ್ಯಕ್ಷ ಸ್ಪೀಕರ್ ಹೆಸರನ್ನು AICC ಲೆಟರ್ ಹೆಡ್ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ತಪ್ಪು ಅನ್ನುವಂಥದ್ದು. ಅದೇ ರೀತಿ ಸಲೀಂ ಅಹ್ಮದ್ ಹೆಸರು ಕೂಡ ಅದೇ ರೀತಿ ಲೆಟರ್ ಹೆಡ್ನಲ್ಲಿ ಮೆನ್ಷನ್ ಆಗಿತ್ತು. ಅಲ್ಲಿ ಬೇರೆ ನಿರ್ಧಾರ, ಇಲ್ಲೇ ಬೇರೆ ನಿರ್ಧಾರ ಚರ್ಚೆಗಳನ್ನು ಮಾಡ್ತಕ್ಕಂಥ BJP ನಾಯಕರ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇದ್ದಂಗೆ ಕಾಣ್ತದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಳಗೊಳ್ಳುವಿಕೆ ನಿರ್ಧಾರಗಳು ಆಗದೇ ಇರುವ ಕಾರಣಕ್ಕಾಗಿ ತರಾತುರಿಯಲ್ಲಿ ನಾಮಪತ್ರ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಗಂಭೀರ ವಿಷಯ ಚರ್ಚೆಗೆ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.